ಮರಣಾನಂತರ ಜೀವನ ಇದು ಕೂಡ ಎಲ್ಲ ಗ್ರಂಥಗಳಲ್ಲೂ ನಾನು ಓದಿದ್ದೇನೆ. ವೇದ ಗ್ರಂಥಗಳಲ್ಲಿದೆ ಮರಣಾನಂತರ ಜೀವನದ ಪ್ರಸ್ತಾಪ, ಬೈಬಲ್ ನಲ್ಲಿದೆ ಮರಣಾನಂತರ ಜೀವನದ ಪ್ರಸ್ತಾಪ, ಹಾಗೆ ಪವಿತ್ರ ಕುರಾನ್ ನಲ್ಲಿ ಕೂಡ ಮರಣಾನಂತರ ಜೀವನದ ಬಗೆಗಿನ ಪ್ರಸ್ತಾಪದ ಬಗ್ಗೆ ಹೇಳುವುದಾದರೆ ಈ ಭೂಮಿ ಒಂದು ದಿನ ಸಂಪೂರ್ಣವಾಗಿ ನಾಶವಾಗಲಿಕ್ಕಿದೆ. ಈ ವಿಶ್ವ ವ್ಯವಸ್ಥೆ ಒಂದು ದಿನ ಸಂಪೂರ್ಣ ನಾಶವಾಗಿ ಒಂದು ಹೊಸ ವಿಶ್ವ ವ್ಯವಸ್ಥೆಯು ಈ ಭೂಮಿಯ ಮೇಲೆ ಅಸ್ತಿತ್ವಕ್ಕೆ ಬರಲಿದೆ. ಇದೇ ಭೂಮಿಯ ಮೇಲೆ ಅಸ್ತಿತ್ವಕ್ಕೆ ಬರಲಿದೆ. ಸತ್ತು ಹೋದ ಎಲ್ಲ ಮನುಷ್ಯರು ಕೂಡ ಅಂದು ಎಬ್ಬಿಸಲ್ಪಡಲಿದ್ದಾರೆ. ವೈಜ್ಞಾನಿಕ ಪುರಾವೆಗಳನ್ನು ಕೂಡ ಅದರಲ್ಲಿ ನೀಡಲಾಗಿದೆ, ಪ್ರಕೃತಿಯ ಪುರಾವೆಗಳನ್ನು ಕೂಡ ಅದರಲ್ಲಿ ನೀಡಲಾಗಿದೆ. ಇದು ದೇವನು ನೀಡಿದಂತಹ ಪುರಾವೆಗಳಾಗಿವೆ. ಎಲ್ಲ ಮನುಷ್ಯರು ಎಬ್ಬಿಸಲ್ಪಡಲಿದ್ದಾರೆ. ಎರಡೇ ಎರಡು ವರ್ಗಗಳಾಗಿ ವಿಭಾಗಿಸಲ್ಪಡಲಿದ್ದಾರೆ. ಎರಡು ವರ್ಗಗಳು ಯಾವುದೆಂದರೆ ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ ಸೃಷ್ಟಿಕರ್ತನ ಮೇಲೆ ವಿಶ್ವಾಸವಿರಿಸಿದ ವರ್ಗ, ಅವನು ನೋಡುತ್ತಿದ್ದಾನೆಂಬ ಪ್ರಜ್ಞೆಯೊಂದಿಗೆ ಒಳಿತುಗಳನ್ನು ಮಾಡಿದಂತಹ ವರ್ಗ, ಎಲ್ಲ ಜೀವಿಗಳು ದೇವನ ಸೃಷ್ಟಿಗಳೆಂದು ಭಾವಿಸಿ ಆ ಎಲ್ಲ ಜೀವಿಗಳೊಂದಿಗೆ ಕರುಣೆ ತೋರಿಸಿದಂತಹ ವರ್ಗ, ಸಹನೆ ವಹಿಸಿದಂತಹ ವರ್ಗ, ದಾನ ಧರ್ಮಗಳನ್ನು ಮಾಡಿದಂತಹ ವರ್ಗ. ಅವರು ಶಾಶ್ವತವಾಗಿ ಎಂದೂ ಮುಗಿಯದಂತಹ, ಮರಣವಿಲ್ಲದಂತಹ ತಮ್ಮ ಕುಟುಂಬದೊಂದಿಗೆ ಎಂದೂ ಮುಗಿಯದಂತಹ, ಯೌವನವೂ ಮುಗಿಯದಂತಹ, ವೃದ್ಧಾಪ್ಯವಿಲ್ಲದಂತಹ ಒಂದು ಸುಂದರ ಜಗತ್ತಿನಲ್ಲಿ ಅವರಿರುತ್ತಾರೆ. ಹಾಗೆಯೇ ಇನ್ನೊಂದು ವರ್ಗ, ಎರಡನೆಯ ವರ್ಗ ಯಾವುದೆಂದರೆ ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ ದೇವನನ್ನು ನಿರಾಕರಿಸಿದಂತಹ ವರ್ಗ, ಜಿಪುಣತೆ ತೋರಿದಂತಹ